ರ್ಯಾಬಿಡ್ ಬ್ರೀದಿಂಗ್ ಅನ್ನ ಮಾಡ್ತೀವಿ. ಫೋರ್ಸ್ಫುಲ್ ಎಕ್ಸಲೇಷನ್, ವೇಗವಾಗಿ ಎಕ್ಸೇಲ್ ಉಸಿರನ್ನ ಹೊರಹಾಕುವಂತ ಅಭ್ಯಾಸ ಆಗಿರುತ್ತೆ. ಇದು ಕ್ರಿಯೆ ಇಫೆಕ್ಟ್ ಅನ್ನೇ ಕೊಡುತ್ತೆ, ಕಪಾಲಭಾತಿ ಇಫೆಕ್ಟ್ ಅನ್ನು ಕೊಡುತ್ತೆ. ಹೊಟ್ಟೆಯ ಬೊಜ್ಜು, ಸೊಂಟದ ಬೊಜ್ಜು, ಒಬೇಸಿಟಿ ಇರುವ ಮಕ್ಕಳಲ್ಲಿ ಹೊಟ್ಟೆಯ ಸೊಂಟದ ಬೊಜ್ಜು ಕೂಡ ಕರಗಿಸಕ್ಕೆ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ. ಹೇಗ್ ಮಾಡ್ಬೇಕಾಗಾದ್ರೆ 2 ಮುಂದೋಳುಗಳನ್ನ ನಾವು ನೆಲಕ್ಕಿಟ್ಕೊಂಡು ಅಭ್ಯಾಸವನ್ನ ಮಾಡೋದಾಗಿರುತ್ತೆ. ಸೊ ಸ್ಥಿತಿ ಹೀಗೆ, ವಜ್ರಾಸನದಲ್ಲಿ ಕಡ್ಡಾಯವಾಗಿ ಮಂಡಿಯಿಂದ ಕಾಲುಗಳನ್ನ ಮಡಚಿ ಕೂತ್ಕೋಬೇಕು. ಪೃಷ್ಠ ಹಿಮ್ಮಡಿಯನ್ನ ಅಂದ್ರೆ ಕಾಲುಗಳನ್ನ ಸ್ಪರ್ಶ ಆಗ್ತಾನೆ ಇರಬೇಕು. ಬುಟಕ್ ಪೋರ್ಷನ್ ಕಾಲುಗಳ ಮೇಲೆ ಇರಬೇಕು, ಎದ್ದೇಳಬಾರ್ದು. ಹೊಟ್ಟೆಗೆ ಪ್ರೆಷರೈಸ್ ಆಗಬೇಕು. ಹೊಟ್ಟೆಯ ಮಸಲ್ ಮೂವ್ಮೆಂಟ್ ಆಗೋದು ನಮ್ಗೆ ಗೊತ್ತಾಗುತ್ತೆ, ತೊಡೆಗೆ ಒತ್ತಾ ಇರುತ್ತೆ ಅಭ್ಯಾಸದುದ್ದಕ್ಕೂ. ಮುಂದಕ್ಕೆ ಬಾಗಿ ಕೈಗಳನ್ನ ಊರಿ ಅಭ್ಯಾಸವನ್ನ ಮಾಡ್ತಾ ಬರ್ತೀವಿ. ಸ್ಥಿತಿಯಿಂದ ಹಾಗೆ 2 ಮುಂದೋಳುಗಳನ್ನ ಅಂದ್ರೆ 4 ಆರ್ಮ್ಗಳನ್ನ ನೆಲಕ್ಕಿಡಬೇಕು ಪೂರ್ತಿಯಾಗಿ. ಎಲ್ಲಿಡಬೇಕು? ಈ ಮೊಣಕೈಯ ಗಂಟೆ ಏನಿದೆ ಇದು ಬಿಸೈಡ್ಸ್ ದಿ ನೀ, ಮಂಡಿಯ ಹೊರಭಾಗಕ್ಕೆ ನೆಲಕ್ಕೆ ಸ್ಪರ್ಶ ಆಗ್ಬೇಕು. ಹೀಗೆ ಮುಂದಕ್ಕೂ ಇಡಬಾರ್ದು, ಮೀಟದಂಗಾಗುತ್ತೆ, ಮುಂದಕ್ಕೆ ಜಗ್ಗದಂಗಾಗುತ್ತೆ, ಕಂಫರ್ಟ್ ಇರಲ್ಲ. ಸೊ ಅದನ್ನ ಪಕ್ಕಕ್ಕೆ ಮಂಡಿ ಅಕ್ಕಪಕ್ಕ ಇಟ್ಟು ಹಸ್ತವನ್ನ ಚಾಚ್ಕೋಬೇಕು ಪೂರ್ತಿಯಾಗಿ. ಈ ಹಸ್ತಗಳ ಮಧ್ಯಭಾಗ ಏನಿದೆ ಅದು ಪ್ಯಾರಲಲ್ ಆಗಿದೆ, ಹಸ್ತ ಒಂದಕ್ಕೊಂದು ಸಮಾನಾಂತರವಾಗಿದೆ. ಅದರ ಮಧ್ಯಭಾಗ ಏನಿದೆ ಅದೇ ಲೈನಲ್ಲಿ ಸ್ವಲ್ಪ ಮುಂದಕ್ಕೆ ಒಂದು 6 ರಿಂದ 7 ಸೆಂಟಿಮೀಟರ್ ಮುಂದಕ್ಕೆ ನೆಲದಲ್ಲಿ ಒಂದು ಪಾಯಿಂಟ್ ಅನ್ನ ಗೇಜ್ ಮಾಡ್ತಾ ಬರೋಣ, ದಿಟ್ಟಿಸಿ ನೋಡ್ತಾ ಬರೋಣ. ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಇದರಿಂದ. ದೃಷ್ಟಿ ಅಲ್ಲೇ ಇದೆ. ನಾಲಿಗೆ ಭಾಗವನ್ನ ನಾವು ನಾಲಿಗೆಯನ್ನ ತುದಿ ಭಾಗವನ್ನ ಕೆಳದುಟಿ ಕೆಳ ಹಲ್ಲುಗಳ ಮಧ್ಯಭಾಗಕ್ಕೆ ಸಿಕ್ಕಿಸ್ಕೋಬೇಕಾಗತ್ತೆ. ಸೊ ಕೆಳದುಟಿ ಕೆಳ ಹಲ್ಲುಗಳ ಮಧ್ಯಭಾಗ ಅಂದ್ರೆ ಮುಂಭಾಗಕ್ಕೆ ಸಿಕ್ಕಿಸ್ಕೋಬೇಕು. ಪ್ರೊಟ್ರೂಡೆಡ್ ಟಂಗ್ ಅಂತ ಕರಿತೀವಿ. ನಾಲಿಗೆಯನ್ನ ಸಿಕ್ಕಿಸ್ಕೊಳ್ತಾ ಬಾಯಿಯನ್ನ ಪೂರ್ತಿ ತೆರಿಬೇಕು. ಆಮೇಲೆ ನಾವು ರಿಲ್ಯಾಕ್ಸ್. ನಿಧಾನಕ್ಕೆ ವಾಪಸ್ ಮೇಲಕ್ಕೆ. ಸ್ವಲ್ಪ ಹೊಸದರಲ್ಲಿ ಮೊದಲಿಗೆ ಮಾಡುವಾಗ ತಲೆನಲ್ಲಿ ಸಣ್ಣ ಗಿಡ್ಡಿನೆಸ್ ಸುತ್ತು ಬಂದವಾಗ ತಲೆ ಸುತ್ತ ಬಂದ ಅನುಭವ ಆಗುತ್ತೆ, ಸರ್ವೇ ಸಾಮಾನ್ಯ. ಅದು ಏನ್ ಖಚಿತ ಮಾಡುತ್ತೆ ಅಂದ್ರೆ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಆಗಿದೆ ಅಂತ ಪ್ರೂವ್ ಮಾಡುತ್ತೆ. ಇದು ಬಹಳ ಒಳ್ಳೇದು, ಬ್ರೈನ್ ಸೆಲ್ಸ್ ಗಳನ್ನ ಆಕ್ಟಿವ್ ಮಾಡುತ್ತೆ, ಮಕ್ಕಳಲ್ಲಿ ಚುರುಕುತನವನ್ನ ಕೊಡುತ್ತೆ, ಡ್ರೌಸಿನೆಸ್ ಅನ್ನು ಹೋಗಿಸಿ, ಲೆಥಾರ್ಜಿ ಭಾವವನ್ನು ಹೋಗಿಸಿ ಆಕ್ಟಿವ್ನೆಸ್ ಅನ್ನ ಕೊಡುತ್ತೆ. ಇದು ನಮ್ಗೆ ಒಂದೇ ಸ್ಟ್ರೆಚ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮಾಡಕ್ಕಾಗುತ್ತೆ? ಒಂದು 30 ಸ್ಟ್ರೋಕ್ಸ್ 50 ಸ್ಟ್ರೋಕ್ಸ್. ಕಾಲಕ್ರಮೇಣ ಅದನ್ನ ಹೆಚ್ಚಿಸ್ತಾ ಹೋಗ್ಬೋದು. ಮೊದಲಿಗೆ ಒಂದು ಮಿನಿಮಮ್ 30 ಸ್ಟ್ರೋಕ್ಸ್ ಇಂದ ಆರಂಭ ಮಾಡ್ತಾ ಬರ್ಬೋದು. ಸೊ ಇದನ್ನ ರ್ಯಾಬಿಡ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಈ ರೀತಿ ಮಾಡುವಾಗ ಹೊಟ್ಟೆ ತೊಡೆಯ ಭಾಗಕ್ಕೆ ವೇಗವಾಗಿ ಹೊಡಿತಾ ಇತ್ತು, ಹೊಟ್ಟೆಯ ಮಸಲ್ ಮೂವ್ ಆಗ್ತಾ ಇತ್ತು, ಹೊಟ್ಟೆಗೆ ಚೆನ್ನಾಗಿ ಮೂವ್ಮೆಂಟ್ ಸಿಕ್ತು. ಹಸಿವು ಕೂಡ ಚೆನ್ನಾಗಾಗುತ್ತೆ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಲ್ಲಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಅಭ್ಯಾಸಕ್ಕೆ ಹೋಗ್ತೀವಿ, ಡಾಗ್ ಬ್ರೀದಿಂಗ್. ಇದು ಕೂಡ ಹೊಟ್ಟೆಯ ಸೊಂಟದ ಫ್ಯಾಟ್ ಅನ್ನ ಕರಗಿಸುತ್ತೆ. ಆಮೇಲೆ ಬಾಯಿಯಲ್ಲಿ ದುರ್ವಾಸನೆ ಇರುತ್ತೆ, ಹೆಚ್ಚಿನವರಿಗೆ ಕೂಡ ಬ್ರಷ್ ಮಾಡಿದ್ರು ಕೂಡ ಹಲ್ಲುಜ್ಜಿದ್ರು ಕೂಡ ಬಾಯಿಯಲ್ಲಿ ದುರ್ವಾಸನೆ ಬರುತ್ತೆ. ಆ ದುರ್ವಾಸನೆಯನ್ನು ಹೋಗ್ಸಕ್ಕೆ ಬಹಳ ಚೆನ್ನಾಗಿರುವ ಅಭ್ಯಾಸ. ಈ ಅಭ್ಯಾಸದಲ್ಲಿ ಹಸ್ತವನ್ನ ನಾವು ಮಂಡಿ ಅಕ್ಕಪಕ್ಕ ಇಡಬೇಕಾಗಿರುತ್ತೆ, ಪಾಮನ್ನ. ಸೊ ಪಾಮನ್ನ ಇಟ್ಕೊಂಡಾಗ ಶರೀರ ಸ್ವಲ್ಪ ಮುಂದಕ್ಕೆ ಲೀನ್ ಆಗುತ್ತೆ, ವಾಲದಂಗಾಗುತ್ತೆ, ಪರವಾಗಿಲ್ಲ. ಆದ್ರೆ ಪೃಷ್ಠಭಾಗ ಹೀಲ್ ಮೇಲೆನೆ ಇರ್ಬೇಕು, ಅದೇನು ಎದ್ದೇಳಬಾರದು. ಇಲ್ಲಿ ದೃಷ್ಟಿ ನೆಲಕ್ಕೆ ಎಲ್ಲೂ ನೋಡಲ್ಲ. ಕಣ್ಣಿನ ನೇರಕ್ಕೆ ಮುಂದಕ್ಕೆ ಗೋಡೆಯನ್ನು ಅಥವಾ ಯಾವ್ದಾರ ಒಂದು ಪಾಯಿಂಟ್ ಅನ್ನ ನೋಡ್ತಾ ಹೋಗ್ಬೋದು, ಅಥವಾ ಕಣ್ಣು ಕೂಡ ಮುಚ್ಚಬಹುದು. ಆದ್ರೆ ಚಿನ್ನು ಕೆಳಕ್ಕೆ ಹೀಗೆ ಲಾಕ್ ಆಗಬಾರ್ದು, ಚಿನ್ನು ಎತ್ತಿದ ಹಾಗೆ ಇರಬೇಕು. ಬೆನ್ನು ಹುರಿ ನೇರ ಮತ್ತೆ ಎದೆ ವಿಶಾಲಗೊಳಿಸ್ಬೇಕು. ಹೀಗೆ ಗೂನು ಮಾಡಕ್ಕೆ ಬಿಡಬಾರದು. ನಾವು ಎದೆಯನ್ನ ವಿಶಾಲ ಮಾಡಿ ನಿಲ್ಲಿಸ್ಕೊಂಡು, ತೆರೆದು ನಿಲ್ಲಿಸ್ಕೊಂಡು, ನಾಲಿಗೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಪೂರ್ತಿ ಹೊರಗೆ ಹಾಕ್ಬೇಕು, ಸಂಕೋಚ ಬಿಟ್ಟು ಪೂರ್ಣ ಹೊರ ಹಾಕ್ಬೇಕು. ಮಕ್ಕಳು ತುಂಬಾ ಖುಷಿಯಾಗಿ ಇಷ್ಟಪಟ್ಟು ಮಾಡ್ತಾರೆ ಇದನ್ನ. ಎಷ್ಟು ಹೊತ್ತು ಮಾಡಬೇಕು? ಇದು ಅಷ್ಟೇ ಮ್ಯಾಕ್ಸಿಮಮ್ ಸ್ಟ್ರೆಚ್. ನಿಮ್ಗೆ ಎಷ್ಟು ಒಂದು ಸ್ಟ್ರೆಚ್ ಅಲ್ಲಿ ಮಾಡಕ್ಕಾಗುತ್ತೆ? 30 50, ಕಾಲಕ್ರಮೇಣ ಹೆಚ್ಚಿಸ್ತಾ 100 200 2 ನಿಮಿಷ ಈ ರೀತಿ ಮಾಡ್ತಾ ಹೋಗ್ಬೋದು. ಅದಕ್ಕೇನು ಅಭ್ಯಂತರ ಇಲ್ಲ, ಎಷ್ಟು ಬೇಕಿದ್ರು ಮಾಡ್ಬೋದು. ನಾಲಿಗೆ ಮಾತ್ರ ಒಣಗುತ್ತೆ ನಮ್ಗೆ ಅಭ್ಯಾಸದಲ್ಲಿ ಮಧ್ಯ ಮಧ್ಯ. ಆವಾಗ ನಾಲಿಗೆನ ಒಳಕ್ಕೆ ಕೇಳ್ಕೊಂಡು ಒದ್ದೆ ಮಾಡ್ಕೊಂಡು ಜೊಲ್ಲಿನಿಂದ ಮತ್ತೆ ಪುನಃ ಅಭ್ಯಾಸವನ್ನ ಮುಂದುವರಿಸ್ತಾ ಹೋಗ್ಬೋದು. ನಾಲಿಗೆನ ಈ ರೀತಿ ಪೂರ್ತಿ ಹೊರಗೆ ಹಾಕ್ಬೇಕು. ರಿಲ್ಯಾಕ್ಸ್. ಇಲ್ಲೂ ಅದೇ ಅನುಭವ ಸಿಗುತ್ತೆ, ತಲೆ ಸುತ್ತು ಬಂದ ಅನುಭವ ಆಗುತ್ತೆ. ಅರೆಗಳಿಗೆ ಸಹಜ ಉಸಿರಾಟಕ್ಕೆ ಬರುವವರೆಗೆ ನಿಲ್ಲಿಸ್ಕೊಂಡಾಗ ತನ್ನಿಂತಾನೆ ಸರಿ ಆಗುತ್ತೆ, ಭಯ ಪಡುವಂಥದ್ದು ಏನಿರಲ್ಲ. ಸೊ ಇವತ್ತಿನ ಅಭ್ಯಾಸದಲ್ಲಿ ನೀವು ರ್ಯಾಬಿಡ್ ಬ್ರೀದಿಂಗ್ ಮತ್ತೆ ಡಾಗ್ ಬ್ರೀದಿಂಗ್ ಅನ್ನ, ಶ್ವಾಸ ಮತ್ತೆ ಮೊಲದ ಉಸಿರಾಟವನ್ನು ಹೇಗೆ ತಗೊಳ್ಳೋದು ಅಂತ ನೋಡಿದ್ವಿ. ಸೊ ಮುಂದೊಂದಿನ ಮಕ್ಕಳಿಗೆ ಇದನ್ನ ಒಂದು ಹೋಮ್ವರ್ಕ್ ರೀತಿಯಲ್ಲಿ ಕೊಡಿ. ಮೊಲ ಎಷ್ಟು ಬೇಗ ಉಸಿರಾಡುತ್ತೆ ಅಂತ ಚೆಕ್ ಮಾಡಕ್ ಹೇಳಿ. ಅವ್ರು ಚೆಕ್ ಮಾಡ್ತಾರೆ, ಗೂಗಲ್ ಅಲ್ಲೆಲ್ಲ ಚಿಕ್ಕ ಮಕ್ಕಳು ಹುಡುಕೊಂಡು ಹೇಳ್ತಾರೆ ಎಷ್ಟು ವೇಗವಾಗಿ 1 ನಿಮಿಷಕ್ಕೆ ಎಷ್ಟು ಉಸಿರಾಟವನ್ನ ಮಾಡುತ್ತೆ. ಸೊ ಆ ಸ್ಪೀಡ್ಗೆ ನಮ್ಮ ಉಸಿರಾಟವನ್ನು ಹೆಚ್ಚಿಸ್ಕೊಳ್ಳೋ ಹಾಗೆ ಹೇಳ್ಕೊಡ್ತಾ ಬರೋಣ ನಾವು ಮುಂದಿನ ದಿನಗಳಲ್ಲಿ.